ಅಲ್ಲಿ SIT ಕೊಟ್ಟ ಮೇಲೆ ಅಲ್ಲೆಲ್ಲ SITಯಲ್ಲಿ ಏನೂ ಕೂಡ ಅನ್ನೋದು ಆಗಿಲ್ಲ ಅಂತೇಳಿ ಒಂದು ಕಡೆ ಇವತ್ತು ಅವರು ವರದಿ ಕೊಟ್ಟು ಬಟ್ ಯಾರು ತಪ್ಪು ಮಾಹಿತಿಯನ್ನು ಕೊಟ್ಟು ಇವತ್ತು ಸರ್ಕಾರಕ್ಕಾಗಲಿ ಜನಕ್ಕಾಗಲಿ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂಥವ್ರ ಕ್ರಮವನ್ನು ಇವತ್ತು SIT ತಗೊಳ್ತಾ ಇದೆ. ಈ ಸಂದರ್ಭದಲ್ಲಿ NIA ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಎರಡನೇದಾಗಿ ಇವತ್ತೇನು ಇವರು BJP ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. SIT ಮಾಡೋ ಉದ್ದೇಶ ಏನು ಅಂದರೆ ಪದೇ ಪದೇ ಇದೇ ರೀತಿ ಧರ್ಮಸ್ಥಳದ ಮೇಲೆ ಅನೇಕರು ಆಪಾದನೆಗಳನ್ನು ಮಾಡ್ತಾ ಇದ್ರು. ಅವೆಲ್ಲವೂ ಕೂಡ ಒಂದುವರೆ ತೀರ್ಮಾನ ಆಗ್ಬಿಡ್ಲಿ, ಆ ಧರ್ಮಸ್ಥಳದ ಮೇಲೆ ಬರ್ತಕ್ಕಂಥ ಅಪವಾದ ಕಳೆದೋಗ್ಬಿಡ್ಲಿ ಅನ್ನೋ ಉದ್ದೇಶದಿಂದ ನಮ್ಮ ಸರ್ಕಾರ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಏನು ಮಾಡ್ತು, SIT ರಚನೆ ಮಾಡಿ ತನಿಖೆ ಮಾಡಿದ ಮೇಲೆ ಇವತ್ತು ಗೊತ್ತಾಯಿತು ಅಲ್ಲೇನು ಕೂಡ ಸತ್ಯಾಂಶ ಇಲ್ಲ ಅಂತ. ಹಾಗಾಗಿ ಇವತ್ತು ಯಾರು ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂಥವ್ರ ವಿರುದ್ಧ ಕ್ರಮ ತಗೊಳ್ಳೋ ಕೆಲಸವನ್ನು SIT ಸಮಗ್ರವಾಗಿ ಮಾಡ್ತಾ ಇದೆ.